ಗಟ್ಟಿ ಬರ್ತಲ್ಲ ಇವರು ಬರ್ತಡೇ ಮಾಡಕ್ಕಿಲ್ಲ ಮತ್ತೆ ಜಾಮೂನ್ ತಿನ್ನಕ್ಕೆ ಆಯ್ತಾರ ಹೇಳು ಗಂಡ 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 ಅವಾಯ್ತು ಫಲ್ಟಿ ಅವನಾಗ ಆಡಿತ ಮೇಲ್ಬೇಕು ಸರಿಯಪ್ಪ ಅಲ್ಲಿಗೆ ಎಡಿಟಿಂಗ್ ಮಾಡ್ಕೊಂಡಾಗ ಅಪ್ಪಾಗ ಈ ಆಗಿನ ಪುಂಟ್ರ ಗತಾಯಿ ಜತ ಹೋಗ್ಜಾಗಿ ಅವು ಒಡ್ತಪ್ಪ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಮ್ಮನೇಲಂತೂ ಇವತ್ತು ಫುಲ್ಲಿ ಎಕ್ಸೈಟ್ಮೆಂಟಿಂದ ಒಬ್ಬೊಬ್ರು ಒಂದೊಂದು ಕೆಲಸನ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನನ್ನ ಪಾಪು ಮಲ್ಗಿರೋ ಟೈಮಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದು ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಯಾಕಂದ್ರೆ ಮಕ್ಕಳು ಮಲ್ಗಿದ್ದಾಗ್ಲೇ ನಾವು ಮಲ್ಕೊಂಡ್ರೆ ನಮಗೆ ಸ್ವಲ್ಪ ರೆಸ್ಟ್ ಆದ್ರೂ ಆಗುತ್ತೆ. ಇನ್ನು ನನ್ನ ಪಾಪು ನಾಮಕರಣಕ್ಕೆ ಪ್ರಿಪರೇಷನ್ಸ್ ಎಲ್ಲ ಇಲ್ಲಿ ನಡೀತಾ ಇದೆ. ನಮ್ ಕಡೆ ಪಾಪು ಹುಟ್ಟಿ 16ನೇ ದಿವಸಕ್ಕೇನೆ ನಾಮಕರಣ ಮಾಡ್ತಾರೆ. ಆದರೆ ನಾವು ಸ್ವಲ್ಪ ಲೇಟಾಗಿ ದಿನ ಎಲ್ಲ ಕೇಳ್ಕೊಂಡು ಬಂದು ನಾಮಕರಣನ ಮಾಡೋಣ ಅಂತ ಪ್ರಿಪ್ರೇಷನ್ ಮಾಡ್ಕೋತಿದ್ದೀವಿ. ಇನ್ನು ನನ್ನ ಮೊದಲನೇ ಮಗಳಿಗೆ ನಮ್ಮಮ್ಮ ಮರ ತೊಟ್ಲನ್ನ ಕೊಡ್ಸಿದ್ರು. ಅದನ್ನ 3 ವರ್ಷ ಆದ್ರೂ ನೀಟಾಗಿ ಹಾಗೆ ಇಟ್ಕೊಂಡು ಈಗ ಅದನ್ನೇ ಯೂಸ್ ಮಾಡ್ತಾ ಇದೀವಿ. ಅದಕ್ಕೆ ಸ್ವಲ್ಪ ಪಾಲಿಶ್ ಎಲ್ಲ ಹಾಕಿ ಹಾಗೆ ಒಣಗಕ್ಕೆ ಅಂತ ಬಿಸಿಲಲ್ಲಿ ಇಟ್ಟಿದ್ವಿ. ಅದಷ್ಟೇ ಅಲ್ಲದೆ ಅದಕ್ಕೆ ಹಾಕಿರೋ ಬೆಡ್ ಎಲ್ಲ ನಮ್ಮಮ್ಮ ನೀಟಾಗಿ ಒಗ್ದು ಒಣಗಿಸಿ ಇಟ್ಟಿದ್ರು. ಇನ್ನು ನೆಕ್ಸ್ಟ್ ಡೇನೆ ನಾಮಕರಣ ಇರೋದ್ರಿಂದ ಶಾಮಿಯಾನದವ್ರಿಗೆಲ್ಲ ಹೇಳಿ ಶಾಮಿಯಾನ ಹಾಕ್ಸಿ ಅದಾದ್ಮೇಲೆ ಚೇರು ಪಾತ್ರೆ ಎಲ್ಲ ತರಿಸಿದ್ವಿ. ನಮ್ ಕಡೆ ಅಂತೂ ಮುಂಚಿನ ದಿವಸನೇ ಬಂದು ಎಲ್ಲ ಅರೇಂಜ್ ಮಾಡಿ ಹೋಗ್ತಾರೆ. ಯಾಕಂದ್ರೆ ಅವತ್ತಿಂದ ಅವತ್ತಿಗೆ ಮಾಡಕ್ಕೆ ತುಂಬಾನೇ ಕಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ಇನ್ನು ನಮ್ಮ ಮನೆಯಲ್ಲಿ ಮುಂದ್ಗಡೆ ಪೋರ್ಷನ್ ಅಲ್ಲಿ ಸ್ವಲ್ಪ ಜಾಗ ಕಡಿಮೆ ಇದೆ, ಆದ್ರೆ ಹಿಂದ್ಗಡೆ ತುಂಬಾನೇ ಜಾಗ ಇದೆ. ಸೊ ಹಾಗಾಗಿ ನಾವೇನೇ ಫಂಕ್ಷನ್ ಮಾಡೋದಿದ್ರು ಮನೆ ಹಿಂದ್ಗಡೆ ಶಾಮಿಯಾನ ಹಾಕಿಸ್ತೀವಿ. ಇನ್ನು ಅಂಗಳ ಎಲ್ಲ ನೀಟಾಗಿ ಗುಡ್ಸಿ ಕ್ಲೀನ್ ಮಾಡ್ಕೊಂಡು ಅದಾದ್ಮೇಲೆ ಶಾಮಿಯಾನದವ್ರು ಬಂದ್ರು. ಅವರು ಶಾಮಿಯಾನ ಹಾಕ್ಬಿಟ್ಟು ಹೋದ್ರು. ನಮ್ಮ ಮನೇಲಂತೂ ಯಾವ ಕೆಲ್ಸ ಇರ್ಲಿ ನಮ್ಮ ಅಣ್ಣನವರೇ ಸೇರ್ಕೊಂಡು ಅವ್ರ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಕೆಲಸ ಮಾಡ್ತಾರೆ. ಅದಷ್ಟೇ ಅಲ್ಲ, ಅವ್ರೂ ಒಂದಲ್ಲ ಒಂದ್ ಕಡೆಗೆ ಹೋಗಿ ಕೆಲಸ ಮಾಡ್ಕೊಡ್ತಿರ್ತಾರೆ. ಸೊ ಹಾಗಾಗಿ ಒಂದ್ ಯಾವ್ದಾದ್ರು ಫಂಕ್ಷನ್ ಇದ್ರೆ ಹುಡುಗರೆಲ್ಲ ಸೇರ್ಕೊಂಡು ಹಾಗೋ ಹೀಗೋ ಫಂಕ್ಷನ್ ನ ನಡೆಸ್ಕೊಡ್ತಾರೆ. ಇನ್ನು ನೆಂಟ್ರನ್ನೆಲ್ಲ ಕರೆದಿರೋದ್ರಿಂದ ನಮ್ಮ ಹಾಸನ್ ನೆಂಟ್ರು ರಾತ್ರಿನೇ ಬಂದ್ರು. ಯಾಕಂದ್ರೆ ನೆಕ್ಸ್ಟ್ ಡೇ ಬರಕ್ಕೆ ತುಂಬಾನೇ ಲೇಟ್ ಆಗುತ್ತೆ, ಲಾಂಗ್ ಜರ್ನಿ ಇರೋದ್ರಿಂದ ಎಲ್ಲರೂ ಸುಸ್ತಾಗ್ತಾರೆ ಅಂತ ಹೇಳ್ಬಿಟ್ಟು ಮುಂಚಿನ ದಿವ್ಸನೇ ಎಲ್ಲ ಬಂದಿದ್ರು. ಹಾಗಾಗಿ ಮನೆ ತುಂಬಾ ನೆಂಟ್ರು ಯಾರಿಗಾದ್ರೂ ಸರಿ ಮುಂಚಿನ ದಿವಸ ನೆಂಟ್ರೆಲ್ಲ ಬಂದು ಸೇರ್ಕೊಂಡು ಹರಟೆ ಹೊಡೆಯೋ ಖುಷಿ ಇದೆಯಲ್ಲ, ಅದು ಇನ್ನೊಂದಿಲ್ಲ. ಅದಷ್ಟೇ ಅಲ್ಲದೆ ಮುಂಚಿನ ದಿವಸನೇ ನಮ್ಮ ಅಣ್ಣನು ಮಂಗಳೂರಿಂದ ಬಂದ್ರು. ಇನ್ನು ಎಲ್ಲ ಬಂದು ಫ್ಯಾಮಿಲಿ ಎಲ್ಲ ಫುಲ್ಫಿಲ್ ಆದಂಗಾಯ್ತು. ಅದ್ರ ಜೊತೆಗೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಆಯ್ತು. ಅಪ್ಪು ನಾಮಕರಣದ ಮುಂಚಿನ ದಿವಸ ನನ್ನ ಬರ್ತ್ಡೇ ಇತ್ತು. ಸೊ ನನ್ನ ಗಂಡನು ಕೇಕ್ ಎಲ್ಲ ತಗೊಬಂದು ಕಟ್ ಮಾಡಿಸಿದ್ರು. ಪ್ರತಿ ವರ್ಷ ನನ್ನ ಬರ್ತ್ಡೇ ನನ್ನ ಗಂಡನ ಮನೇಲೇ ಇರೋದು. ಅದಷ್ಟೇ ಅಲ್ಲದೆ ನನ್ನ ಗಂಡ ಮಿಸ್ ಆಗಿದ್ದೇ ಇಲ್ಲ. ಆದರೆ ಈ ಸಲ ತುಂಬ ಲೇಟಾಗಿ ಬಂದರು. ಯಾಕಂದರೆ ಹಾಸನಿಂದ ಬರ್ತಾ ಸ್ವಲ್ಪ ಐಟಮ್ಸ್ ಎಲ್ಲ ಆಗಬೇಕಿತ್ತಲ್ಲ. ಸೊ ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡು ಅವ್ರು ಬರೋದು ಲೇಟ್ ಆಯಿತು. ಇನ್ನು ನನಗಂತೂ ತುಂಬಾ ಖುಷಿ ಈ ಸಲ. ಯಾಕಂದರೆ ಅಷ್ಟೊಂದು ಜನರ ಜೊತೆ ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡ್ಕೋತಿದ್ದೀವಲ್ಲ, ಅದು ತುಂಬಾ ಖುಷಿ ಆಯಿತು. ಇನ್ನು ನಾನು ಬಾಣಂತಿ ಆಗಿರೋದ್ರಿಂದ ಜಾಸ್ತಿ ಕೇಕ್ ತಿನ್ನಂಗಿರಲಿಲ್ಲ. ಸೊ ಹಾಗಾಗಿ ಅದ್ರದ್ದು ಕ್ರೀಮ್ ಯಾರು ತಿನ್ನಿಸ್ತೇನೆ ಅದರಲ್ಲಿರೋ ಬ್ರೆಡ್ನ ಅಷ್ಟೇ ತಿನ್ನಿಸ್ತಿದ್ರು. ಒಂದು ಕಡೆಯಿಂದ ಕೇಕ್ ತಿನ್ನೋ ಆಸೆ ಆದ್ರೂ ಇನ್ನೇನು ಮಕ್ಕಳು ಇದ್ದಾರೆ ಅನ್ಬೇಕಾದ್ರೆ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಲೇಬೇಕಲ್ಲ. ಸೊ ಮುಂದಕ್ಕೆ ತಿನ್ಕೊಂಡ್ರಾಯ್ತು ಅಂತ ಹೇಳಿ ಈಗ ಸ್ಯಾಕ್ರಿಫೈಸ್ ಮಾಡ್ತಿದ್ದೆ. ನನಗಂತೂ ಈ ಸಲ ನನ್ನ ಬರ್ತ್ಡೇಗಿಂತ ನನ್ನ ಪಾಪು ನಾಮಕರಣದೇ ತುಂಬಾನೇ ಖುಷಿ ಇತ್ತು. ಹಾಗಾಗಿ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಎಕ್ಸೈಟ್ಮೆಂಟಲ್ಲೇ ನಾನಿದ್ದೆ. ನಮ್ಮ ಮನೆಯವರು ಅಷ್ಟೇ ಓಡಾಡ್ಕೊಂಡು ಎಲ್ಲರೂ ಒಂದೊಂದು ಕೆಲಸ ಅಂತ ಮಾಡ್ತಿರ್ಬೇಕಾದ್ರೆ ನನಗಂತೂ ಒಂಥರ ಖುಷಿ. ಇನ್ನು ನಮ್ಮ ಮನ್ಸಿಗನ್ಸೋ ಖುಷಿ ಟೈಮ್ ಅಂದರೆ ನಮ್ಮ ಮನೆಯವ್ರ ಜೊತೆ ಎಲ್ಲ ಬೆರೆಯೋದು. ಅದು ಇಷ್ಟೊಂದೆಲ್ಲ ನೆಂಟ್ರು ಇರಬೇಕಾದ್ರೆ ಏನೋ ಒಂಥರ ಖುಷಿ. ಅವ್ರ ಜೊತೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ದಿನ ಕಳಿಯೋದೇ ಗೊತ್ತಾಗಿಲ್ಲ. ಆವತ್ತು ರಾತ್ರಿ 1 ಗಂಟೆ ಆದ್ರೂ ಯಾರಿಗೂ ಟೈಮ್ ಆಗಿದ್ದೇ ಗೊತ್ತಾಗಿರ್ಲಿಲ್ಲ. ಒಂದ್ ಕಡೆಯಿಂದ ಒಂದೊಂದ್ ಕಡೆಗೆ ಮಾತು. ಇನ್ನು ನಾಳೆಗೆ ಏನ್ ಮಾಡೋಣ, ನಾವೇನ್ ಕೆಲಸ ಮಾಡೋಣ, ನಾವೇನ್ ಮಾಡ್ಬೇಕು ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲೇ ಎಲ್ಲರೂ ಮಾತಾಡ್ಕೋತಾ ಇದ್ವಿ. ನಮ್ಮ ಮನೇಲಿ ಇಷ್ಟೊಂದೆಲ್ಲ ನೆಂಟರು ಮುಂಚಿನ ದಿವಸ ಬಂದಿದ್ದು ಅಂದ್ರೆ ನಮ್ಮ ಮದ್ವೆಗೆ. ಅದಾದ್ಮೇಲೆ ಇಷ್ಟೊಂದೆಲ್ಲ ನೆಂಟರು ಬಂದಿದ್ದು ನೋಡಿ ನಮಗಂತೂ ಖುಷಿ.
ಅದಷ್ಟೇ ಅಲ್ಲದೆ ನಮ್ಮ ಅಣ್ಣಂದ್ರೂ 3 ಜನನು ಈ ಸಲ ನನ್ನ ಜೊತೆ ಇದ್ರು. ಇನ್ನು ನಮ್ಮ ದೊಡ್ಡಣ್ಣನ ಫ್ಯಾಮಿಲಿ, ಆಮೇಲೆ ಚಿಕ್ಕಣ್ಣನ ಫ್ಯಾಮಿಲಿ, ಆಮೇಲೆ ಎಲ್ಲರೂ ಸೇರಿಕೊಂಡು ಏನೋ ಒಂಥರ ಖುಷಿಯಾದ ವಾತಾವರಣ. ಮನೇಲಿ ಯಾವುದೇ ಫಂಕ್ಷನ್ ಆದ್ರೂ ಅಷ್ಟೇ, ಯಾರಾದರೂ ಒಬ್ರು ಮಿಸ್ ಆದ್ರೂ ಏನೋ ಒಂಥರ ಬೇಜಾರಾಗ್ತಾ ಇರುತ್ತೆ. ಆಗೋ ಹೀಗೋ ರಾತ್ರಿನೆಲ್ಲ ಕಳೆದು ಬೆಳಕಾಗೇ ಬಿಡ್ತು. ನನ್ನ ಪಾಪು ನಾಮಕರಣ ದಿವಸ ಬಂದೇ ಬಿಡ್ತು. ಇನ್ನು ನಮ್ಮ ಮನೇಲಿ ಫಂಕ್ಷನ್ ಇರೋದ್ರಿಂದ ಅಂಗಡಿ ಓಪನ್ ಮಾಡಕ್ ಹೋಗಿಲ್ಲ. ಸ್ವಲ್ಪ ಕ್ಯಾಂಟೀನ್ ಸೈಡ್ ಓಪನ್ ಮಾಡ್ಕೊಂಡು ಅಪ್ಪ ಎಲ್ಲ ಜೋಡಿಸ್ಕೋತಾ ಇದ್ರು. ಫಂಕ್ಷನ್ ದಿನಗಳಲ್ಲೆಲ್ಲ ಅಂಗಡಿ ಬಿಟ್ರೆ ಅಂಗಡಿಲಿ ಏನೂ ಇರಲ್ಲ. ನಮ್ಮ ಮನೇಲಿ ಪ್ರತಿ ವರ್ಷ ಇದೇ ಆಗೋದು, ಆದ್ರೆ ಏನು ಮಾಡಂಗಿಲ್ಲ. ಇನ್ನು ಬೆಳಗ್ಗೆ ಎಲ್ಲರೂ ಬೇಗ ಎದ್ದು ಒಬ್ಬೊಬ್ರಾಗೆ ಒಂದೊಂದು ಕೆಲಸನ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರು. ನಾನಂತೂ ಬಾಣಂತಿ ಆಗಿರೋದ್ರಿಂದ ನನಗೇನು ಕೆಲಸ ಇಲ್ಲ, ಮಗುನ ನೋಡ್ಕೊಳ್ಳೋದೊಂದೇ ಕೆಲಸ. ಇನ್ನು ನಮ್ಮ ಸಚಿ ಬಾಬಾ ಬೆಳಗ್ಗೆನೆ ಸೌತೆಕಾಯಿ ಮತ್ತೆ ಕ್ಯಾರೆಟ್ನ ತಿನ್ಕೊಂಡು ಕೂತಿದ್ರು. ಆಮೇಲೆ ನಮ್ಮ ಅತ್ತೆ ಸುಧಮ್ಮ, ಆಮೇಲೆ ಬೆಂಗಳೂರಿಂದ ಲತಾಂಟಿ ಬಂದಿದ್ರು. ಅವರೆಲ್ಲ ಸೊಪ್ಪು ಸೋಸ್ಕೊಂಡು ತರಕಾರಿನೆಲ್ಲ ಬಿಡಿಸ್ತಾ ಇದ್ರು. ಪಾರು ಅವ್ರಿಗೂ ಪಾಪು ಇರೋದ್ರಿಂದ ಹಾಲು ಕುಡ್ಕೊಂಡು ಪಾಪು ಜೊತೆ ಆಟ ಆಡ್ಕೊಂಡು ರೆಸ್ಟ್ ಅಲ್ಲಿದ್ರು. ಇನ್ನು ಫಂಕ್ಷನ್ ದಿವಸ ಎಷ್ಟೇ ಟೈಮ್ ಇದ್ರು ಸಾಲಲ್ಲ, ಹಾಗಾಗಿ ಪಾಪುನ ಬೆಳಗ್ಗೆನೆ ಬೇಗ ಎಣ್ಣೆ ಹಚ್ಚಿ ಅಮ್ಮ ಸ್ನಾನಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಪಾಪುನ ಸ್ನಾನಕ್ಕೆ ಕರ್ಕೊಂಡು ಹೋದಾಗ ನಾನು ರೂಮ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಆಮೇಲೆ ಪಾಪುಗೆ ಏನೇನ್ ಬೇಕು ಎಲ್ಲಾನು ನೀಟಾಗಿ ಬೆಡ್ಡಲ್ಲಿ ಅಮ್ಮನ್ಗೆ ಅಂತ ಜೋಡಿಸ್ಕೊಡ್ತೀನಿ. ಮನೇಲೊಂದು ಪುಟಾಣಿ ಪಾಪು ಇದ್ರೆ ಆ ಪಾಪು ಹಿಂದೆನೆ ಸುತ್ತಮುತ್ತ ಎಲ್ಲ ಇರ್ತಾರೆ. ಪಾಪು ಏನ್ ಮಾಡ್ತಿದೆ ಅಂತ ನೋಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಸ್ನಾನ ಮಾಡೋದನ್ನ ಎಲ್ಲ ನೋಡ್ತಾ ನಿಂತಿದ್ರು. ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಮತ್ತೆ ಉಪ್ಪಿಟ್ಟನ್ನ ಮಾಡಿದ್ರು. ನಮ್ಮ ಮಂಗಳೂರು ಕಡೆ ಫೇಮಸ್ ಬಿಡಿ ಇದು. ಎಲ್ಲಾದ್ರೂ ಫಂಕ್ಷನ್ ಇದ್ರೆ ಸಾಕು ಬೆಳಗ್ಗೆ ಸಜ್ಜಿಗೆ ಬಜಿಲು ಅಂತ ಮಾಡ್ಬಿಡ್ತಾರೆ. ಯಾಕಂದ್ರೆ ಅದು ತುಂಬಾ ಡೈಜೆಸ್ಟಿವ್ ಆಗಿರುತ್ತೆ, ಹಾಗೆ ಮಾಡಕ್ಕೂ ಸುಲಭ. ಅದಷ್ಟೇ ಅಲ್ಲದೆ ಎಷ್ಟು ಜನ ಬಂದ್ರು ಅದ್ರಲ್ಲಿ ಹೇಗೋ ಮ್ಯಾನೇಜ್ ಮಾಡಿ ಹೋಗ್ಬೋದು. ಬೇರೆ ತಿಂಡಿಗಳೆಲ್ಲ ಮಾಡ್ಕೊಂಡು ಕೂತ್ರೆ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಆಗೋದು ಸ್ವಲ್ಪ ಕಷ್ಟ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕಾಮನ್ ಆಗಿ ಇದನ್ನೇ ಮಾಡ್ತಾರೆ. ಇನ್ನು ನಮ್ಮ ಮನೆಯಲ್ಲಿ ಎಕ್ಸ್ಪರ್ಟ್ಗಳು ಇಬ್ರು ಅಡುಗೆಯವ್ರು ಇದ್ದಾರೆ. ನಮ್ಮ ದೊಡ್ಡಣ್ಣ ಮತ್ತೆ ನನ್ನ ಲಾಸ್ಟ್ ಅಣ್ಣ ವಿನಯ್ ಅಣ್ಣ ಮತ್ತೆ ವಿಕ್ಕಿ ಅಣ್ಣ ಅಡುಗೆಗೆ ಸೇರಿದ್ರು ಅಂದ್ರೆ ಸಾಕು, ಅದು 100% ಆಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಎಲ್ಲಾರ್ಗೂ ಚಿಕ್ಕ ವಯಸ್ಸಲ್ಲಿ ಅಡುಗೆನ ಯಾರು ಹೇಳ್ಕೊಟ್ರು ಅಂದ್ರೆ ಅವ್ರ ಅಮ್ಮಂದ್ರು ಹೇಳ್ಕೊಟ್ಟಿರ್ತಾರೆ. ಆದ್ರೆ ನಾನು ಚಿಕ್ಕ ವಯಸ್ಸಿಂದ ಅಡುಗೆನ ಕಲ್ತಿರೋದು ನಮ್ಮ ದೊಡ್ಡಣ್ಣನ ಜೊತೆಗೆ. ನನಗೆ ನಮ್ಮ ದೊಡ್ಡಣ್ಣಂಗೆ ಹಾಗೆ ನಮ್ಮ ವಿಕ್ಕಿ ಅಣ್ಣಂಗೆ ಮನೆಗೆ ಯಾರಾದರೂ ನೆಂಟರು ಬಂದರೆ ಸಾಕು, ಏನಾದರೂ ಒಂದು ಸ್ಪೆಷಲ್ ಆಗಿ ಮಾಡೋಣ ಅಂತ ಒಂದೊಂದೇ ರೆಸಿಪಿನ ಹುಡುಕ್ತಾ ಇರ್ತೀವಿ. ಹಾಗೆ ಅವರಿಬ್ರು ಮಾಡೋದನ್ನ ನೋಡಿ ನಾನು ಕಲ್ತ್ಕೊಂಡಿದ್ದೆ. ಎಷ್ಟೇ ಆದ್ರೂ ನಮ್ಮ ಹೆಣ್ಮಕ್ಳು ಕೈ ರುಚಿಗಿಂತ ನಮ್ಮ ಗಂಡು ಮಕ್ಳು ಕೈ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಅದೇನೋ ಬೇಕು ಅಂತ ಅಲ್ಲ, ಸುಮ್ಮನೆ ಹಾಗೆ ಮಾಡಿದ್ರು ಸಾಕು, ಅದು ತುಂಬಾನೇ ಟೇಸ್ಟಿಯಾಗಿರುತ್ತೆ. ನಮ್ಮನೇಲಿ ಹೊರ್ಗಡೆಯಿಂದ ಊಟಕ್ಕೆ ಅಂತ ಒಬ್ಬರು ಭಟ್ರನ್ನ ಕರೆಸಿ ಮಾಡಿಸಿರೋದು ತುಂಬಾನೇ ಕಡಿಮೆ. ಆದಷ್ಟು ನಾವೇ ಸೇರ್ಕೊಂಡು ಎಲ್ಲ ಫಂಕ್ಷನ್ಗಳಲ್ಲಿ ಅಡುಗೆನ ಮಾಡ್ತೀವಿ. ಅಡುಗೆ ಎಲ್ಲ ಒಂದ್ ಕಡೆಯಿಂದ ನಡೀತಾ ಇದ್ರೆ ಈ ಕಡೆಯಿಂದ ಡೆಕೋರೇಷನ್ ಮಾಡಕ್ಕೆ ಅಂತ ಒಬ್ರನ್ನ ಕರ್ಸಿದ್ವಿ. ನಾನಂತೂ ಸಿಂಪಲ್ ಆಗಿ ಸಾಕು ಡೆಕೋರೇಷನ್ ಎಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಂತೂ ಸೂಪರ್ ಆಗಿ ಮಾಡಿದ್ರು. ನನ್ನ ಫಸ್ಟ್ ಪಾಪು ನಾಮಕರಣನು ತಕ್ಕ ಮಟ್ಟಿಗೆ ಸ್ವಲ್ಪ ಗ್ರ್ಯಾಂಡ್ ಆಗೇ ಆಗಿತ್ತು. ಹಾಗಾಗಿ ಈ ಸಲ ಸ್ವಲ್ಪ ಸಿಂಪಲ್ ಆಗಿದ್ರೆ ಸಾಕು ಅಂತ ಮಾಡ್ತಾ ಇದೀವಿ. ಇನ್ನು ಒಂದ್ ಸೈಡ್ ಇಂದ ಡೆಕೋರೇಷನ್ ಎಲ್ಲ ನಡೀತಾ ಇದ್ರೆ ನಮ್ಮ ಅಣ್ಣ ದೇವರಿಗೆ ಪೂಜೆನೆಲ್ಲ ಮಾಡಿ ಹೂನೆಲ್ಲ ಮುಡಿಸ್ತಾ ಇದ್ರು. ನಮ್ ಎರಡನೇ ಅಣ್ಣ ಮಂಗಳೂರಲ್ಲಿ ಪೂಜೆಗಿರೋದ್ರಿಂದ ಅವರು ನಾನ್ ವೆಜ್ ಅದು ಇದು ಅಂತ ಏನು ಮುಟ್ಟಕ್ ಹೋಗಲ್ಲ. ಹಾಗಾಗಿ ನಮ್ಮ ಮನೇಲೂ ಅಷ್ಟೇ, ನಾನ್ ವೆಜ್ ಏನಾದ್ರು ಮಾಡೋದು ಅಂತ ಇದ್ರೆ ಅವರಿಗೆ ಸಪ್ರೇಟ್ ಆಗಿ ಮೊದ್ಲೇನೆ ವೆಜ್ ನ ಮಾಡಿಟ್ಟಿರ್ತೀವಿ. ಇನ್ನು ತೊಟ್ಲಿಗೆ ಹಾಕಕ್ಕೆ ಹೂ ಎಲ್ಲ ನಮ್ಮೂರಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗೋದ್ರಿಂದ ಹಾಸನಿಂದಲೇ ನಾವೆಲ್ಲ ತರಿಸಿದ್ವಿ. ಒಂದ್ ಕಡೆ ಡೆಕೋರೇಷನ್ ಎಲ್ಲ ರೆಡಿ ಆಯ್ತು. ಈ ಕಡೆ ಬಂದು ನೋಡಿದ್ರೆ ಅಡಿಗೆನು ಆಲ್ಮೋಸ್ಟ್ ಆಲ್ ಎಲ್ಲಾನು ರೆಡಿ ಆಗ್ತಾ ಇತ್ತು. ಮನೆ ಪಕ್ಕದಲ್ಲಿ ಚಿಕನ್ ಅಂಗಡಿ ಇರೋದ್ರಿಂದ ಅಲ್ಲಿಂದಲೇ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ತಗೊಬಂದು ಮನೇಲಿ ಕ್ಲೀನ್ ಮಾಡ್ಕೋತಾ ಇದ್ವಿ. ಈ ಫಂಕ್ಷನ್ಗಳಲ್ಲೇ ಹಾಗೆ ಎಲ್ಲರೂ ಸೇರ್ಕೊಂಡು ಒಂದೊಂದು ಕೆಲಸ ಅಂತ ಮಾಡ್ತಾ ಇದ್ರೆ ಕೆಲಸ ಮುಗ್ದಿದ್ದೇ ಗೊತ್ತಾಗಲ್ಲ. ಇಲ್ಲೂ ಹಾಗೆ ನನ್ನ ಗಂಡ ಅಣ್ಣನವರು ಎಲ್ಲ ಸೇರ್ಕೊಂಡು ಒಂದೊಂದು ಕೆಲಸ ಅಂತ ಮಾಡ್ತಾ ಇದ್ರು. ಇದಿಷ್ಟು ನನ್ನ ಪಾಪು ನಾಮಕರಣದ ಪ್ರಿಪ್ರೇಷನ್ ಆದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಪಾಪು ನಾಮಕರಣ ಹೇಗಾಯ್ತು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.